ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ವರ್ಷಕಿ ಬ್ಲಾಗ್ಸ್. ಸೊ ಇವತ್ತು ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಎದ್ರ ಬಗ್ಗೆ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ ನಾಳೆಯಿಂದ SSLC ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಟಿಪ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತು ನೀವೇನು ಮಾಡ್ಬೋದು? ಫಸ್ಟ್ಲಿ ನೀವು ಆಲ್ಟರ್ನೇಟ್ ಆಗಿ ಒಂದು 2-3 ನೀಟಾಗಿ ಬರೆಯೋ ಸ್ಮೂತ್ ಫ್ಲೋ ಇರೋ ಪೆನ್ಸ್ ಇಟ್ಕೊಳ್ಳಿ. ಪೆನ್ಸಿಲ್, ಎರೇಸರ್, ಸ್ಕೇಲ್, ಶಾರ್ಪ್ನರ್, ನಿಮ್ಗೆ ಏನೇನು ಬೇಕು ಎಲ್ಲ ನೀಟಾಗಿ ಒಂದು ಕಡೆ ಎತ್ತಿಟ್ಕೊಂಡ್ಬಿಡಿ. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್, ಹಾಲ್ ಟಿಕೆಟ್ ತೊಗೊಂಡು ಅದನ್ನು ಒಂದು ಕಡೆ ನೀಟಾಗಿ ಎತ್ತಿಟ್ಬಿಡಿ. ಆಮೇಲೆ ನಾಳೆ ಎಕ್ಸಾಮ್ ಇದೆ ಅಂದಾಗ ಪ್ರೀವಿಯಸ್ ಡೇ ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬೇಡಿ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ನಮ್ಮ ಎಕ್ಸಾಮ್ ಅರೌಂಡ್ 10 o'clock ಸ್ಟಾರ್ಟ್ ಆಗ್ತಿದೆ ಅಂತ ಅಂದ್ಕೊಳ್ಳಿ, ನಾಳೆ ಮಾರ್ನಿಂಗ್. ಸೊ ಪ್ರೀವಿಯಸ್ ಡೇ ಅಂಟಿಲ್ 7-8 o'clock ತನಕ ಓದ್ಕೊಳ್ಳಿ. ರಾತ್ರಿ 8 o'clock ತನಕ ಓದ್ಕೊಳ್ಳಿ. ಆಮೇಲೆ ಬುಕ್ ಕ್ಲೋಸ್ ಮಾಡಿಬಿಟ್ಟು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಟೆನ್ಷನ್ ಎಷ್ಟಾಗುತ್ತೆ ಅಷ್ಟು ಕಡಿಮೆ ತಗೊಳ್ಳಿ. ಜಾಸ್ತಿ ಯಾವುದ್ರ ಬಗ್ಗೆನೂ ಥಿಂಕ್ ಮಾಡಬೇಡಿ. ನೀವೆಷ್ಟು ಸ್ಟ್ರೆಸ್ ತಗೋತೀರಾ ಅಲ್ವಾ, ಅಷ್ಟು ಭಯ ಪಡ್ತೀರಾ ನೀವು ನಾಳೆ ಎಕ್ಸಾಮ್ ಬರೀತಿರುವಾಗ. ಸೊ ಪ್ರೀವಿಯಸ್ ಡೇ ನೀವೆಷ್ಟು ಕೂಲ್, ಕಾಮ್, ಸಟಲ್ ಆಗಿರ್ತೀರಾ ಅಷ್ಟು ನೀಟಾಗಿ ನೆಕ್ಸ್ಟ್ ಡೇ ನೀವು ಎಕ್ಸಾಮ್ ಅಟೆಂಡ್ ಮಾಡಬಹುದು. ಸೊ ಇದು ಒಂದು ಫಸ್ಟ್ ಟಿಪ್, ಸ್ಟೇ ಕೂಲ್, ಕಾಮ್. ನಾಳೆ ನಿಮ್ಮ ಎಕ್ಸಾಮ್ಗೆ ಬೇಕಾಗಿರೋ ಎಲ್ಲ ನೆಸೆಸರಿ ಥಿಂಗ್ಸ್ ಇವತ್ತು ರಾತ್ರಿ ಬಿಫೋರ್ ಯು ಸ್ಲೀಪ್ ಕೀಪ್ ಎವ್ರಿಥಿಂಗ್ ಟುಗೆದರ್ ಅಟ್ ಒನ್ ಪ್ಲೇಸ್. ಸೊ ಇದು ಫಸ್ಟ್ ಥಿಂಗ್. ಸೊ ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ, ನಾಳೆ ಎಕ್ಸಾಮ್ಗೆ ಹೋಗ್ತೀರಾ, ನೀಟಾಗಿ ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ತಂದೆ ತಾಯಿ ಆಶೀರ್ವಾದ ತೊಗೊಂಡ್ಬಿಟ್ಟೆ ಎಕ್ಸಾಮ್ಗೆ ಹೋಗಿ. ಬಿಕಾಸ್ ದಿಸ್ ಈಸ್ ಒನ್ ಆಫ್ ಯುವರ್ ಇಂಪಾರ್ಟೆಂಟ್ ಸ್ಟೆಪ್ ಆಫ್ ಯುವರ್ ಲೈಫ್. So this will be your first public exam. So you have to take blessings of your parents before you going. So parents blessings ತಗೊಂಡ್ಬಿಟ್ಟು ಎಕ್ಸಾಮ್ ಬರೆಯೋಕೆ ಹೋಗಿ. ಎಕ್ಸಾಮ್ ಬರೆಯೋಕೆ ಹೋದಾಗ ಫಸ್ಟ್ ನಿಮಗೆ ಆನ್ಸರ್ ಶೀಟ್ ಸಿಕ್ಕಿದಾಗ ಡೋಂಟ್ ಬಿ ಟೆನ್ಸ್ಡ್, ಬಿ ಕೂಲ್, ಕಾಮ್. ಇಲ್ಲಿ ಟೆನ್ಷನ್ ಆದರೆ ನೀವು ರಿಜಿಸ್ಟರ್ ನಂಬರ್ ಬರೀತಿರುವಾಗ ಅಥವಾ ಹಾಲ್ ಟಿಕೆಟ್ ನಂಬರ್ ಆನ್ಸರ್ ಶೀಟಲ್ಲಿ ನಮ್ಗೇನು ಇಂಪಾರ್ಟೆಂಟ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡೋದಿರುತ್ತಲ್ಲ, ಸೊ ಇಲ್ಲಿ ಟೆನ್ಸ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತೀರಾ. ಸೊ ಏನು ಮಾಡಬೇಕು, ಹೋಗಿ ಕಣ್ಣು ಮುಚ್ಕೊಂಡು ಕುತ್ಕೊಳ್ಳಿ ಒಂದು 5 ನಿಮಿಷ ಕೂಲಾಗಿ, ಕಾಮಾಗಿ. ಆಮೇಲೆ ನಿಮ್ಮ ಹಾಲ್ ಟಿಕೆಟ್ ಡೀಟೇಲ್ಸ್, ನಿಮ್ಮ ನೇಮ್, ನಿಮ್ಮ ರಿಜಿಸ್ಟರ್ ನಂಬರ್ ಏನೇನಿದೆ ಇವೆಲ್ಲವೂ ಆನ್ಸರ್ ಶೀಟಲ್ಲಿ ನೀಟಾಗಿ ಫಸ್ಟ್ ಫಿಲ್ ಮಾಡಿ. ಫಿಲ್ ಆದಮೇಲೆ ನಿಮಗೆ ಕ್ವೆಶನ್ ಪೇಪರ್ ಸಿಗುತ್ತೆ. ಕ್ವೆಶನ್ ಪೇಪರ್ ಸಿಕ್ಕಿದಾಗ ಇಲ್ಲಿ ನಾನು ಮತ್ತೆ 2 ಅಪ್ರೋಚ್ ಕೊಡ್ತೀನಿ. ಫಸ್ಟ್ ಅಪ್ರೋಚ್ ಏನಪ್ಪ ಅಂತಂದರೆ, ಇನ್ ಕೇಸ್ ನೀವು ಎಲ್ಲ ಪರ್ಫೆಕ್ಟಾಗಿ ಓದಿದ್ದೀರಾ, ನೀವು ಏನು ಕೊಟ್ಟರು ಬರೀತೀರಾ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಕ್ವೆಶನ್ ಪೇಪರ್ ಓದಿ. ಬಿಫೋರ್ ಯು ಸ್ಟಾರ್ಟ್ ರೈಟಿಂಗ್ ಆನ್ಸರ್ಸ್, ರೀಡ್ ದ ಕ್ವೆಶನ್ ಪೇಪರ್ ಒನ್ಸ್. ಇನ್ ಕೇಸ್ ನಿಮಗೆ ಇವಾಗ ಓದ್ತಾ ಅಯ್ಯೋ ಈ ಟೆನ್ಷನ್ಗೆ ಇದು ನನಗೆ ಗೊತ್ತಿಲ್ಲ, ಅಯ್ಯೋ ನಾನು ಓದಲಿಲ್ಲ, ಇದು ನಾನು ಮಿಸ್ ಮಾಡ್ಕೊಂಬಿಟ್ಟೆ, ಈ ಥರ ಇದ್ದಕ್ಕೆ ಹೋದರೆ ಕ್ವೆಶನ್ ಪೇಪರ್ ಓದಬೇಡಿ. ಗೋ ವಿತ್ ದ ಫ್ಲೋ. ಇದು ಫಸ್ಟ್ ಥಿಂಗ್. 2 approaches. First, either read question paper if you're confident. If you're not confident, go with the flow. ಇದು ಟಿಪ್ 2. ಥರ್ಡ್ ಟಿಪ್ ಏನಪ್ಪ ಅಂತಂದರೆ, ಸೊ ಇವನ್ ನಿಮಗೆ ಒನ್ಸ್ ಕ್ವೆಶನ್ ಪೇಪರ್ ಪ್ಯಾಟ್ರನ್ ಆಯಿತು, ಎಲ್ಲ ನಿಮಗೆ ಗೊತ್ತಾಗ್ಬಿಡ್ತು ಹೆಂಗಿದೆ, ಹೆಂಗೆ ಬರೀತಾ ಹೋಗಬೇಕು ಅಂತ. ಸೊ MCQs ಇರ್ಬೋದು, ಆದರೆ 1 mark ಆನ್ಸರ್ಗೆ ಜಸ್ಟ್ ಕೀಪ್ ಇಟ್ ಇನ್ 1 single ಲೈನ್ ಅಷ್ಟೇ. 2 marks ಇದ್ರೆ ಕೀಪ್ ಇಟ್ ಇನ್ 4 lines. 3 marks ಇದ್ರೆ ಕೀಪ್ ಇಟ್ ಇನ್ 6 lines. 4 marks ಇದ್ರೆ ಕೀಪ್ ಇಟ್ ಇನ್ 8 or 10 lines. ಸೊ ನಾಳೆ ಫಸ್ಟ್ ಲ್ಯಾಂಗ್ವೇಜ್ ಇರೋದ್ರಿಂದ ಯು ವಿಲ್ ಹ್ಯಾವ್ ಇಂಗ್ಲೀಷ್ ಇದ್ರೆ ನಿಮಗೆ ದೇ ವಿಲ್ ಗಿವ್ ಯು ಪ್ರಬಂಧಗಳಿರ್ತವೆ. ಸೊ ಆಲ್ ದಿಸ್, ಇಂಗ್ಲೀಷ್ ಇದ್ರೆ ಲೀವ್ ಲೆಟರ್ಸ್ ಇರುತ್ತೆ. ಸೊ ಈ ಥರ ಇದ್ದಾಗ ಜಸ್ಟ್ ಏನು ಬರಿಬೇಕು, ಏನು ಬರೆದ್ರೆ ಚೆನ್ನಾಗಿರುತ್ತೆ. ಡೋಂಟ್ ರೈಟ್ ಸಮ್ ಸ್ಟೋರೀಸ್ ಆ್ಯಂಡ್ ಆಲ್. ಆಮೇಲೆ ಈಗ ಎಷ್ಟೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ಪ್ರೀವಿಯಸ್ ಇಯರ್ಸ್ ಆಯಿತು ಎಕ್ಸಾಮಿನೇಷನಲ್ಲೆಲ್ಲ ಅಡುಗೆ ರೆಸಿಪಿ ಬರೆದಿದ್ದಾರೆ, ಆಮೇಲೆ ಸಿನಿಮಾ ಸ್ಟೋರಿಗಳು ಬರೆದಿದ್ದಾರೆ. ಯು ಆರ್ ರೈಟಿಂಗ್ ಆ್ಯನ್ ಎಕ್ಸಾಮಿನೇಷನ್, ಅದನ್ನು ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ಬಂದವರು ಆರ್ ಸ್ಟಿಲ್ ಹೈಲಿ ಎಜುಕೇಟೆಡ್. ದೇ ಆರ್ ಅಟ್ ಸಮ್ ಗ್ರೇಟರ್ ಪೊಸಿಷನ್ ಇನ್ ದರ್ ಲೈಫ್ಸ್. ಸೊ ಅವ್ರಿಗೆ ಹೋಗ್ಬಿಟ್ಟು ದೇ ವಿಲ್ ನಾಟ್ ಎಕ್ಸ್ಪೆಕ್ಟ್ ಯು ಟು ರೈಟ್. ದಯವಿಟ್ಟು ಈ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ, ಗೊತ್ತಿರೋದನ್ನೇ ಬರೀರಿ. ದಿಸ್ ಇಸ್ ಒನ್ ಥಿಂಗ್ ವಿಚ್ ಐ ವಾಂಟೆಡ್ ಟು ಟೆಲ್ ಅಗೇನ್. ಥರ್ಡ್ ಟಿಪ್ ಏನಪ್ಪ ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟ್. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಾವು ಪ್ರಬಂಧ ಬರ್ಕೊಂತ ಅಲ್ಲೇ ನೀವು ಟೈಮ್ ವೇಸ್ಟ್ ಮಾಡಿಕೊಂಡು ಬರೀಬೇಕು ಅಂತ ಸುಮ್ಮನೆ ಬರ್ಕೋತ ಕೂತ್ಕೊಂಡ್ರೆ ಇಟ್ ವಿಲ್ ಕಿಲ್ ಲಾಟ್ ಆಫ್ ಟೈಮ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ಈಕ್ವಲ್ ಆಗಿರಬೇಕು. ನಿಮಗೆ 3 hours ಎಕ್ಸಾಮಿನೇಷನ್ ಇದ್ದರೆ ಯು ಹ್ಯಾವ್ ಟು ಡಿವೈಡ್ ಇಟ್ ಅಕಾರ್ಡಿಂಗ್ಲಿ ಆ್ಯಂಡ್ ಯು ಹ್ಯಾವ್ ಟು ಸ್ಟಾರ್ಟ್ ರೈಟಿಂಗ್ ಯುವರ್ ಎಕ್ಸಾಮ್. ಓಕೆ,
ಟೈಮ್ ಮ್ಯಾನೇಜ್ಮೆಂಟ್ ಕಿಲ್ ಮಾಡಬೇಡಿ, ಯಾವುದೋ ಒಂದ್ರ ಮೇಲೆ ಸ್ಟ್ರೆಸ್ ಮಾಡಬೇಡಿ. ಪ್ರಬಂಧ ಆಯಿತು, ಲೀವ್ ಲೆಟರ್ಸ್ ಆಯಿತು, ಏನೇ ಆಯಿತು, ಇಲ್ಲೇ ಟೈಮ್ ಕಿಲ್ ಮಾಡಬೇಡಿ. ಆ್ಯಂಡ್ ಮೋರ್ ಓವರ್ ನಿಮಗೆ 4 marks 5 marks ಆನ್ಸರ್ಸ್ ಎಲ್ಲಿ ಬರ್ತಾವಲ್ಲ, ಡೋಂಟ್ ಕಿಲ್ ಲಾಟ್ ಆಫ್ ಟೈಮ್ ದೇರ್ ಅಷ್ಟೇ. ಇದು ಟಿಪ್ ನಂಬರ್ 3. ಕೊನೆಯದಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಗೊತ್ತಿದೆ ಇನ್ನೊಂದು 5 marks ಆನ್ಸರ್ಸ್ ನಮಗೆ ಗೊತ್ತಿಲ್ಲ. ಸೊ ಆ ಗೊತ್ತಿರೋದು ಕ್ವೆಶನ್ಸ್ಗೆ ಖಾಲಿ ಬಿಟ್ಟು ಬರಬೇಡಿ. ಐ ಡೋಂಟ್ ಪ್ರಿಫರ್ ಟು ಲೀವ್ ಎನಿ ಆನ್ಸರ್ಸ್ ಬ್ಲ್ಯಾಂಕ್. ಸೊ ಏನು ಮಾಡ್ತೀರಾ ಅಂತಂದರೆ, ಆ ಕ್ವೆಶನ್ ಕೇಳಿರ್ತಾರೆ, ಫೈನ್, ನಿಮ್ಗೆ ಆ ಕ್ವೆಶನ್ಗೆ ಎಕ್ಸಾಕ್ಟ್ ಆನ್ಸರ್ ಗೊತ್ತಿಲ್ಲ ಅಂದ್ರೂ ರೈಟ್ ಆನ್ಸರ್ಸ್ ವಿಚ್ ಇಸ್ ರಿಲೇಟೆಡ್ ಟು ದಟ್ ಕ್ವೆಶನ್. ಓಕೆ, ಆಗ ಏನಾಗುತ್ತೆ, ಇನ್ಸ್ಟೆಡ್ ಆಫ್ ಲೀವಿಂಗ್ ಬ್ಲ್ಯಾಂಕ್ ಯು ಆರ್ ರೈಟಿಂಗ್ ಸಮಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ದಟ್ ಕ್ವೆಶನ್. ಆಗ ಅಟ್ಲೀಸ್ಟ್ ಫುಲ್ಲಿ ಕನ್ಸಿಡರ್ ಆಗಿಲ್ಲ ಅಂದ್ರೂ ಪಾರ್ಷಿಯಲಿ ಆಗಲಿ ನಿಮ್ಮ ಆನ್ಸರ್ ಕನ್ಸಿಡರ್ ಆಗುತ್ತೆ. ಸೊ ದಿಸ್ ಇಸ್ ಟಿಪ್ ನಂಬರ್ 4. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ಫಸ್ಟ್ ಹ್ಯಾಂಡ್ ರೈಟಿಂಗ್. ನೀವು ಫಸ್ಟ್ ಪೇಜ್ನ ಯಾವ ರೀತಿ ಬರೆದಿರ್ತೀರಲ್ವ ಅದೇ ಯೂನಿಫಾರ್ಮಿಟಿ ಥ್ರೂ ಔಟ್ ದ ಆನ್ಸರ್ ಶೀಟ್ ಇರ್ತಾ ಹೋಗ್ಬೇಕು. ಲೈಕ್ ಫಸ್ಟ್ ಪೇಜ್ ತುಂಬ ನೀಟಾಗಿ ಬರೆದೆ, ಸೆಕೆಂಡ್ ಪೇಜ್ ಸ್ವಲ್ಪ ಖರಾಬ್ ಬರೆದೆ, ಥರ್ಡ್ ಪೇಜ್ ಇನ್ನೂ ಖರಾಬ್ ಆಯಿತು, ಲಾಸ್ಟ್ ಬರೋಷ್ಟೊತ್ತಿಗೆ ಸುಮ್ಮನೆ ಗೀಚ್ಬಿಟ್ರಿ, ಈ ಥರ ಆಗಿರಬಾರ್ದು. ಫ್ರಮ್ ಫಸ್ಟ್ ಪೇಜ್ ಟು ಲಾಸ್ಟ್ ಪೇಜ್ ಹ್ಯಾಂಡ್ ರೈಟಿಂಗ್ ಯೂನಿಫಾರ್ಮ್ ಆಗಿರಬೇಕು. ಏನಕ್ಕೆ ಹ್ಯಾಂಡ್ ರೈಟಿಂಗ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತಂದರೆ, ಇವ್ಯಾಲ್ಯೂಯೇಟ್ ಮಾಡ್ತಿರುವಾಗ ವೆನ್ ಯು ಕೀಪ್ ಯೋರ್ ಫಸ್ಟ್ ಪೇಜ್ ವೆರಿ ನೀಟ್ ಆ್ಯಂಡ್ ಕ್ಲೀನ್, ರೈಟಿಂಗು ನೀಟ್ ಇತ್ತು, ಅವಾಗ ಏನಾಗುತ್ತೆ, ಇವ್ಯಾಲ್ಯೂಯೇಟ್ ಮಾಡ್ತಿರೋರಿಗೂ ಇಟ್ ಕ್ರಿಯೇಟ್ ಅ ಗುಡ್ ವೈಬ್. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಸೊ ಇದು ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗುತ್ತೆ ಅವ್ರ ತಲೆಯಲ್ಲಿ. ಸೊ ದ್ಯಾಟ್ಸ್ ವೈ ಟು ರೈಟ್ ಅ ವೆರಿ ಗುಡ್ ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಪೇಜ್ ಅಲ್ಲದೆ ಯು ಹ್ಯಾವ್ ಟು ಮೇಂಟೈನ್ ಇಟ್ ಥ್ರೂ ಔಟ್ ಯುವರ್ ಎಕ್ಸಾಮ್. ಅಟ್ ಲಾಸ್ಟ್ ಏನು ಹೇಳ್ತೀನಿ ಅಂತಂದರೆ, ನೀವು ಎಕ್ಸಾಮ್ ಬರೀತಿರ್ಬೋದು, ನೀವು ಬರೆಯೋಕ್ಕೆ ಹೋಗ್ತಿದ್ರೆ ನಿಮ್ಮ ಹಿಂದ್ಗಡೆ ನಿಮ್ಮ ಪೇರೆಂಟ್ಸ್, ನಿಮ್ಮ ಸ್ಕೂಲ್ ಪ್ರಿನ್ಸಿಪಲ್ಸ್, ನಿಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ಸ್, ಆಮೇಲೆ DDPIs, ಆಮೇಲೆ ಹೀಗೆ ಎಷ್ಟೊಂದು ಜನ BRC, ARC, ಇವ್ರು ಎಲ್ಲರದು ದೇ ಆಲ್ ವಿಲ್ ಹ್ಯಾವ್ ಅ ಹೋಪ್. ನಮ್ಮ ಸ್ಟೂಡೆಂಟ್ಸು, ನಮ್ಮ ಡಿಸ್ಟ್ರಿಕ್ಟ್ ಸ್ಟೂಡೆಂಟ್ಸು, ಸೊ ಇವ್ರು ಚೆನ್ನಾಗಿ ಬರೀಬೇಕು, ನಮ್ಮ ಡಿಸ್ಟಿಕ್ಕಿಗೆ ರ್ಯಾಂಕ್ ಬರಬೇಕು. ಸೊ ನೀವು ಒಬ್ಬರು ಹೋದರೆ ನಿಮ್ಮ ಹಿಂದೆ ಇಷ್ಟು ಜನ ಇದ್ದಾರೆ. ಸೊ ನೀವು ಒಬ್ಬರು ಚೆನ್ನಾಗಿ ಮಾಡಿದರೆ ನೀವು ರೆಪ್ರೆಸೆಂಟೇಟಿವ್, ಬಟ್ ನಿಮ್ಮ ಹಿಂದೆ ಇಷ್ಟು ಜನದ ಎಫರ್ಟ್ಸ್ ಎಲ್ಲ ಇರುತ್ತೆ. ಸೊ ಕೀಪ್ ಆಲ್ ದಿಸ್ ಇನ್ ಮೈಂಡ್. ಬಿ ಕೂಲ್, ಬಿ ಕಾಮ್. ಚೆನ್ನಾಗಂದ್ರೆ ಚೆನ್ನಾಗಿ ಮಾಡಿ, ಕೂಲ್ ಇರಿ, ಕಾಮ್ ಆಗಿರಿ, ಬಿ ಕಾನ್ಫಿಡೆಂಟ್, ಚೆನ್ನಾಗಿ ಮಾಡಿ. ಆಲ್ ದ ವೆರಿ ಬೆಸ್ಟ್.